ಹಲೋ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಬ್ಯಾಕ್ನಿಂದ ಸಂಭೋಗ ಮಾಡಿದರೆ ಒಳ್ಳೆಯದ ಅಥವಾ ಕೆಟ್ಟದ್ದ ಎಂಬ ಪ್ರಶ್ನೆ ಹಲವರಲ್ಲಿರುತ್ತದೆ. ಇದರ ಬಗ್ಗೆ ಮಾತನಾಡುವಾಗ ಅದು ಕೇವಲ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಸರಳವಾಗಿ ಹೇಳಲು ಸಾಧ್ಯವಿಲ್ಲ. ಇದು ವೈಯಕ್ತಿಕ ಆರೋಗ್ಯ, ಆರಾಮ ಮತ್ತು ಇಬ್ಬರ ಒಪ್ಪಿಗೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ವಿಡಿಯೋ ತುಂಬಾ ಆಸಕ್ತಿದಾಯಕ ಹಾಗೂ ಉಪಯುಕ್ತವಾಗಿದೆ. ಆದ್ದರಿಂದ ನಿಮ್ಮ ಒಳ್ಳೆಯದಕ್ಕಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತಿಳಿದುಕೊಳ್ಳಿ. 1. ಪ್ರಯೋಜನಗಳು ಮತ್ತು ಆತ್ಮೀಯತೆ. ಮೊದಲು ಈ ರೀತಿಯ ಸಂಭೋಗದ ಕೆಲವು ಪ್ರಯೋಜನಗಳ ಬಗ್ಗೆ ನೋಡೋಣ. ಕೆಲವರಿಗೆ ಈ ಭಂಗಿಯು ದೇಹಕ್ಕೆ ಹೆಚ್ಚು ಆರಾಮದಾಯಕವಾಗಿರಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಆನಂದವನ್ನು ನೀಡಬಹುದು. ದಂಪತಿಗಳ ನಡುವೆ ನಂಬಿಕೆ ಮತ್ತು ಸಂವಹನ ಉತ್ತಮವಾಗಿದ್ದರೆ ಇಂತಹ ವಿಭಿನ್ನ ಭಂಗಿಗಳನ್ನು ಪ್ರಯತ್ನಿಸುವುದು ಅವರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು. 2. ದುಷ್ಪರಿಣಾಮಗಳು ಮತ್ತು ಅಪಾಯಗಳು. ಆದರೆ ಇದು ಎಲ್ಲರಿಗೂ ಒಂದೇ ರೀತಿಯ ಅನುಭವ ನೀಡುವುದಿಲ್ಲ ಎಂಬುದನ್ನು ಗಮನದಲ್ಲಿಡಬೇಕು. ಇದರಿಂದ ಕೆಲವು ದುಷ್ಪರಿಣಾಮಗಳೂ ಇರಬಹುದು. ಸರಿಯಾದ ಸಿದ್ಧತೆ ಇಲ್ಲದೆ ಅಥವಾ ಅತಿಯಾದ ಒತ್ತಡದಿಂದ ಈ ರೀತಿ ಮಾಡಿದರೆ ವಿಪರೀತ ನೋವು ಮತ್ತು ಅಸೌಕರ್ಯ ಉಂಟಾಗಬಹುದು. ವಿಶೇಷವಾಗಿ ಸರಿಯಾದ ಸುರಕ್ಷತಾ ಕ್ರಮಗಳನ್ನು ಪಾಲಿಸದಿದ್ದರೆ ಸೋಂಕುಗಳ ಇನ್ಫೆಕ್ಷನ್ ಅಪಾಯ ಬಹಳ ಹೆಚ್ಚಿರುತ್ತದೆ. 3. ಸುರಕ್ಷತೆ ಮತ್ತು ಕಾಂಡೋಮ್ ಬಳಕೆ. ಯಾವ ರೀತಿಯ ಸಂಭೋಗವಾದರೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದು ಬಹಳ ಮುಖ್ಯ. ವಿಶೇಷವಾಗಿ ಇಂತಹ ಸಂಭೋಗದಲ್ಲಿ ಕಾಂಡೋಮ್ ಬಳಸುವುದು ಕಡ್ಡಾಯ. ಇದರ ಜೊತೆಗೆ ಇಬ್ಬರ ಸಂಪೂರ್ಣ ಒಪ್ಪಿಗೆ ಮತ್ತು ಮಾನಸಿಕ ತೃಪ್ತಿ ಇರುವುದು ಅತ್ಯಗತ್ಯ. 4. ಮುಕ್ತ ಸಂವಹನ ಅತ್ಯಗತ್ಯ. ಇನ್ನೊಂದು ಪ್ರಮುಖ ಅಂಶವೆಂದರೆ ಮುಕ್ತ ಸಂವಹನ. ದಂಪತಿಗಳು ತಮ್ಮ ಇಷ್ಟಕಷ್ಟಗಳನ್ನು ಸ್ಪಷ್ಟವಾಗಿ ಹಂಚಿಕೊಂಡರೆ ಇಬ್ಬರೂ ಸುರಕ್ಷಿತವಾಗಿ ಮತ್ತು ಸಂತೋಷದಿಂದ ಸುಖವನ್ನು ಅನುಭವಿಸಬಹುದು. ಸಂಭೋಗದ ಸಮಯದಲ್ಲಿ ಯಾವುದೇ ರೀತಿಯ ಅಸೌಕರ್ಯ ಅಥವಾ ನೋವು ಕಂಡುಬಂದರೆ ತಕ್ಷಣವೇ ನಿಲ್ಲಿಸಿ ವೈದ್ಯರ ಸಲಹೆ ಪಡೆಯುವುದು ಒಳ್ಳೆಯದು. ಒಟ್ಟಾರೆಯಾಗಿ ಹೇಳುವುದಾದರೆ ಬ್ಯಾಕ್ನಿಂದ ಸಂಭೋಗವು ಸ್ವತಃ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಹೇಳಲಾಗುವುದಿಲ್ಲ. ಅದು ವೈಯಕ್ತಿಕ ಅನುಭವ, ಆರೋಗ್ಯ ಮತ್ತು ಪರಸ್ಪರ ಒಪ್ಪಿಗೆಯ ಮೇಲೆ ಅವಲಂಬಿತವಾಗಿದೆ. ಸುರಕ್ಷತೆ, ಗೌರವ ಮತ್ತು ಸಂವಹನವನ್ನು ಗಮನದಲ್ಲಿಟ್ಟುಕೊಂಡರೆ ದಂಪತಿಗಳು ಆರೋಗ್ಯಕರ ಮತ್ತು ಸಂತೋಷಕರ ಸಂಬಂಧವನ್ನು ಕಾಪಾಡಿಕೊಳ್ಳಬಹುದು. ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ.